ವೇಟ್ ಆಗ್ತಾನ್ರಿ ಅವನಿಗೆ ಸಣ್ಣದು ಚಿಪ್ಪು ಬೇಕಂತ. चिप 5 मेरे पास नहीं है. पेशाब कर रहे थे, कहाँ पैसे लेते? ಸ್ವಾಗತ ಮೇಡಿಯರ್ ಬಟಾಲಿಯನ್ಸ್. ನಾನು ನಿಮ್ಮ ಗೋಲ್ಡನ್ ಲೋಕಿ. ಸೊ ಇವಾಗ ನಾನು ಗುಲ್ಬರ್ಗದಿಂದ ತಮಿಳ್ನಾಡು ನಡೆದೀನಿ ರೀ. ಸೊ ಯಾಕಂದರೆ ಸ್ವಲ್ಪ ಟ್ರಿಪ್ ನೋಡಮಿ, ಸ್ವಲ್ಪ ಟ್ರಿಪ್ ಹೊಡಮಿ, ಭಾಳ ದಿವಸ ಇದ್ದು ತಮಿಳ್ನಾಡು ಹೋಗಮ್ಮಿ ಹಾಗೆ ನಿಮಗೂ ತೋರ್ಸಮ್ಮಿ ಅಂತ ನಡೆದೀನಿ ರೀ. ಅದಕ್ಕೆ ಹೈಟ್ ತಿಳ್ಕೊಂಡ್ರೆ ಅಂದ್ರೆ ಇನ್ನು ದೊಡ್ಡ ತಪ್ಪು. ನಾನು ಬೇರೆ ಕೆಲಸ ಮೇಲೆ ನಡೆದೀನಿ ರೀ. ಇಲ್ಲಿಂದು ರೈಲ್ವೆ ಸ್ಟೇಷನ್ ಹೋಗ್ಬೇಕ್ರಿ, 8 ಗಂಟೆಗೆ ಟ್ರೈನ್. ಎಲ್ಲರೂ ದೊಡ್ಡವರಾಗಿದ್ದೇವ್ರಿ ಈಗ. ಸೊ ಏನಾರ ಮಾಡ್ಬೇಕಲ್ರಿ. ಸೊ ಎಲ್ಲರೂ ಕಾಲೇಜ್ ಮುಗೀತು, 2 ವರ್ಷ ಮನ್ಯಾಗ ಮನ್ಯಾಗ ಉಳಿದಿಲ್ಲ, ಅಲ್ಲಿ ಇಲ್ಲಿ ಕೆಲಸ ಮಾಡ್ದ, ಬಿಸ್ನೆಸ್ ಮಾಡ್ದ, ಎಲ್ಲ ಕಡೆನ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಇವಾಗ ಸ್ವಲ್ಪ ನಂದೇ ಓನಾಗಿ ಸ್ಟಾರ್ಟಪ್ ಮಾಡ್ಬೇಕಂತ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಬಂತು ನೋಡ್ರಿ ಗುಲ್ಬರ್ಗ ರೈಲ್ವೆ ಸ್ಟೇಷನ್. ಸೊ ಇದು ಗುಲ್ಬರ್ಗ ಐತ್ರಿ ಮೊದಲು, ಆಮೇಲೆ ಕಲಬುರಗಿ ಅಂತ ಆಗ್ಯದ. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಇದ್ರೊಳಗೆ ಏನಾದ್ರು ಅರ್ಧ ಮಂದಿ 50% ಜನ ಅಲ್ಲೇ ಓದ್ಕೊಂಡಿಲ್ಲ ರೀ. ಬಳಸಿ ಮಾರಿ ನೋಡ್ಬೇಕು ಇವ್ರದ್ದೆಲ್ಲ. ಇನ್ನು ಟಿಕೆಟ್ ತೊಗೊಳಕ್ಕೆ ಬಂದಿದ್ರಿ, ಬಟ್ ನಾ ಹೋಗೋ ಊರಿಗೆ ಟ್ರೈನು 8ಕ್ಕಿತ್ತು. ಸೊ ಇವಾಗ ಡಿಲೇ ಆಗಿಬಿಟ್ಟಿದ್ರಿ. ಇದು ಟ್ರೈನ್ ಮೇಲೆ ಭರವಸೆ ಮಾಡ್ಲಾಕ ಹೋಗ್ಬಾರ್ದು. 12:30 ಅಂದ್ರೆ 12:15 ಬರುತ್ತಂತ್ರಿ. 8 12:15 ಸುಮ್ಮನೆ ಟಿಕೆಟ್ ತೆಗೆಸಿಟ್ಕೊಂಬರಾಗ ಹೇಳ್ತಾನೆ. ಸುಮ್ಮನೆ ಜನರಲ್ ಟಿಕೆಟ್ ತೆಗೆಸ್ಕೊಂಬಂತಂದ್ರಿ ಆ ಟಿಕೆಟ್ ಭೀ ಕೊಡಲ್ಲ ಅಂತ. 2 ಗಂಟೆ ಬಿಫೋರ್ ಹೋಗ್ಬೇಕಂತ್ರಿ. ಇವರೆಗೂ ನಮಗೆ ಇದೇ ಸೀಟ್ ಗತಿ. ಅಂಡೆ ಗುಡ್ ಮಾರ್ನಿಂಗ್. ಸೊ ಮಳೆ ಹೊಂಡತ್ರಿ, ಇದು ಭಾಳ ಹೆವಿ ರೈನ್ ಅದ. ಸೊ ಬುಕ್ ಓದ್ಲತ್ತೀನಿ. ಯಾವ ಬುಕ್ ಅಂದ್ರೆ ಕೇಳೋದು ನೋಡ್ರಿ, 11 ರೂಲ್ಸ್ ಫಾರ್ ಲೈಫ್ ಅಂತ. ಹೆಂಗೆ ಮೊಬೈಲ್ ಇಟ್ಟಿನಲ್ರಿ, ನಾ ಮೊಬೈಲ್ ಹಿಂಗೆ ಇಟ್ಟಿನಿ. ನಾಯಿ ಬಂದ ಮೊಬೈಲ್ ಹುಚ್ಚು ಹೋಯ್ತ್ರಿ. ಹುಚ್ಚು ಹೋಯ್ತಲ್ರಿ. कुत्ता पेशाब करे ना आगे उसके ऊपर नहीं देखे इधर पेशाब करे कुत्ता. ಎಲ್ಲ ಸ್ಮೆಲ್ ಹೊಂಟದ್ರಿ. ಎಲ್ಲ ಮೊಬೈಲಿಗೆಲ್ಲ ಸ್ಮೆಲ್ ಹೊಂಟದ, ಟ್ರೈಪಾಡ್ ಎಲ್ಲ ಸ್ಮೆಲ್ ಹೊಂಟದ. ತೊಳಿಬೇಕಂದ್ರೆ ನಮ್ಮಲ್ಲಿ ಸೋಪ್ ಇಲ್ಲ, ಯಾವುದೇ ಒಂದು ಹ್ಯಾಂಡ್ ವಾಶ್ ಇಲ್ಲ, ಆಮೇಲೆ ಯಾವುದು ಲಿಕ್ವಿಡ್ ಇಲ್ಲ ರೀ. ತೊಳಿಬೇಕಂತ ಸ್ಮೆಲ್ ಹೊಂಟದ ಭಾಳ. ಓದೋ ಮೂಡ್ ಭೀ ಹಾಳು ಮಾಡ್ತೀರಿ ನಮಗೆ ಗೊತ್ತಿದ್ದು. ಇದಕ್ಕೆ ಅದು ಸ್ಮೆಲ್ ಭಾಳ ಸ್ಮೆಲ್ ಹೊಂಟದ್ರಿ. ಇದು ಕವರು ಟ್ರೈಪಾಡ್ ಎರಡು ಭಾಳ ಸ್ಮೆಲ್ ಹೊಂಟೋ ಗಲೀಜ್. ಅದು ಸ್ಮೆಲ್ ಹೋಗಲ್ಲ ಹೊಂಟಿಲ್ಲ ರೀ ಎಷ್ಟು ವಾಶ್ ಮಾಡೋರು. ರೈಲ್ವೆ ಸ್ಟೇಷನ್ ಹೆಂಗೆ ಕಾಣ್ಲತ್ತ ನೋಡ್ರಲ್ಲ, ಫುಲ್ ಖಾಲಿ ಖಾಲಿ ಖಾಲಿ. ಈ ಕಡೆನೂ ಯಾರಿಲ್ಲ. ಒಂದೊಂದು ಟೈಮ್ನಾಗ ಹೆಂಗಿರುತ್ತೆ ಅಂದರೆ ಫುಲ್ ರಶ್ ಇರ್ತೀರಿ ರೈಲ್ವೆ ಸ್ಟೇಷನ್. ಇಲ್ಲಿ ಯಾರು ಒಬ್ಬರು ಬೆಂಗ್ಳೂರಿಗೆ ಹೋಗ್ತಾ ಇರ್ತಾರೆ, ಒಬ್ಬರು ಬಾಂಬೆನೇ ಹೋಗಿರ್ತಾರೆ. ಬಟ್ ಈಗ ಫುಲ್ ಖಾಲಿ ಅದ ನೋಡ್ರಿ. ಇದು ಟೈಮ್ 10 ಆಗ್ಯದ್ರಿ ಈಗ. ಹಾಂ, ಟ್ರೈನ್ ಯಾವಾಗ ಬರ್ತಂದು ಕಾಯ್ಲತ್ತೀನಿ. ಸೊ ಟೊಂಕ ಬೇರೆ ಬ್ಯಾನ್ ಅದ ನನ್ನದು. ಸೊ ಎಷ್ಟಂತ ಓದ್ಲಿ ನಾವೀ ಓದಿ ಸಾಕಾಯಿತು. ಇನ್ನೂ ಸ್ಮೆಲ್ ಹೋಗಿಲ್ರಿ ಇದ್ರದ್ದು. ಹೊಚ್ಚಿ ಹೋಯ್ದೆ ನಾಯಿ. ಸುಮ್ಮನೆ ಫೋನ್ ಹಚ್ಚಿ ಟೈಮ್ ಪಾಸ್ ಮಾಡ್ಬೇಕಂದ್ರೆ ನನ್ನ ಹತ್ರ ಒಂದು ಗರ್ಲ್ ಫ್ರೆಂಡೂ ಇಲ್ಲರಿ, ಒಂದು ಹುಡುಗಿನೂ ಇಲ್ಲ. ಸರ್ ಹೇಳೋಣ ನಾವು ಹುಷಾರ್ಲಂತಿರು, ಹಿಂಗೆ ಮಲ್ಕೊಂಡು ಅಂದ್ರೆ ಕಳ್ಳರ್ ಬಂದು ಕರ್ಕೊಂಡು ಹೋಯ್ತಾರೆ ನೋಡು, ನಿಮ್ಮ ಬುಕ್ಕು ಇದ್ರೊಳಗೆ ₹1 ಅವ ಏನೋ ಅಂತಲ್ಲ ತಾರೆ. ಒಳ್ಳೆ ಕೆಲಸ, ಗುಡ್. ಪೊಲೀಸ್ ಆಲ್ಸೋ ಸಮ್ ಟೈಮ್ಸ್ ಗುಡ್ ಬ್ರೋ. ಒಳಗೆ ಏಕಿ ಮಾಡ್ಲಕ್ಕೆ ಹೋಗಿದೆ. ನಂಗೆ ಗೊತ್ತೇನಂದ್ರೆ ಏಕಿ ಮಾಡ್ಲಕ್ಕೆ ಹೋದ್ರೆ ದುಡ್ಡಿಲ್ಲ ಅಂತ ತಿಳ್ಕೊಂಡಿದ್ದೆ ರೀ ನಾನು. ಅದಕ್ಕೆ ಚಾರ್ಜ್ ಇಲ್ಲ ಅಂತ. ಕಿತ್ನಾ 5 मेरे पास नहीं है. पेशाब कर रहे थे, कहाँ पैसा लेते? धोने वाले को पैसा देना पड़ता है, इसका भाड़ा देना पड़ता है. संडास का लेते? यहाँ सब लेते हैं. फ्री में ಏಕಿ ಮಾಡಿದ್ನಿ ತಗೋತೀರಿ? ಏಕಿ ಮಾಡಿದ್ನಿ ಏನು ಫ್ರೀ ಇಲ್ಲ. ಹಾಂ, ಪ್ರೈವೇಟ್ ಅದ ಇದು. ಬರೀ ಸ್ಟೇಷನ್ ಹೆಸರು ಅದ, ಸ್ಟೇಷನ್ ಮ್ಯಾಗ ಅದ. ಇಲ್ಲಿ ಎಲ್ಲಕಾರ ಅಲೋ ಅದ್ರಿ. ಏಕಿ ಮಾಡಿದ್ರೆ ರೊಕ್ಕ ತೊಗೊಂಬೋದಿಲ್ಲ. ಹಾಂ, ಇದು ಭಾड़ा ತುಂಬಬೇಕು. ತೊಳೆಯವನಿಗೆ ₹500 ಕೊಡ್ಬೇಕು. ಹಾಂ, ಅವ ತೊಳಿತಾನಂತೆ ನೀವು ಒಳಗೆ ಏಕಿ ಮಾಡಕ್ ಹೋಗ್ತೀರಿ, ಇಲ್ಲ ಹಿಡ್ಕೊಂಡು ಹೊರಗೆ ಬರ್ತೀರಿ. ಏಕಿ ಮಾಡಿದ್ರೆ ರೊಕ್ಕ ತಗೋತೀರಿ. ನಾ ಏನು ಹೇಳಾಕ್ತೀನಿ ನಿಮ್ಗೆ, ನಮ್ಮಲ್ಲಿ ಇಲ್ರಿ. ನೆಕ್ಸ್ಟ್ ಟೈಮ್ ಕೊಡ್ತೆ. ಹೋಗೋದು ಯಾಕೆ ಒಳಗೆ ಸುಮ್ಮನೆ ಹೋಗ್ರಿ. ನಾವು ರೊಕ್ಕ ಅದ ಅಂತ ಗೊತ್ತಿದ್ದಿಲ್ರಿ ನಮ್ಗೆ. ಕಿತ್ನಾ ಗೋರಾ ಹೇ ತುಮ? बहुत ಗೋರಾ ಹೇ. ಬೆಳ್ಳಗೆ ನೋಡ್ರಿ ಅಣ್ಣ. ನಮ್ದು ಹಾಸ್ಟೆಲ್ ಮೇಟ್ರಿ ಇವ. ಹಾಸ್ಟೆಲ್ದಾಗ ನಾನು ಕಲ್ತಿರತ್ರಿ ಹೋಗ್ಲಿ. ಅವಾಗೆಲ್ಲ ಗಲ್ಲ ಎಲ್ಲ ಚಲೋ ಇದ್ದೀವು. ಈಗೆಲ್ಲ ಪೂರ ಲೊಟ್ ಹೊಡೆದಾಗ ಆಟೋ ನಡ್ಸತ್ತೇನ್ರಿ ಇವಾಗ. ಆಟೋ ನಡ್ಸತ್ತೆ ಮಲ್ಲು ನೀಗೆ ಹೆಂಗದ ಆಟೋ ಲೈಫ್? ಹಾಂ ಹಾಂ, ಭಾಳ ಚಾ ಬಿದ್ದೀನು ಅವಾಗ ಮಲ್ಲು. ಈಗ ಶಾಂತಾಗ
ನೀನು ಹಂಗೆ ಏನ್ ಹುಡುಗರಿಗೆ ಹುಡುಗಿಯರು ಹೆಂಗೆ ಕಿರ್ಲಕ್ ನೋಡ್ರಿ ಒಟ್ನಾಗ ಹುಡುಗಿ ಬೇಕಷ್ಟು ಹೇತ್ ಇಟ್ರು ನೋಡ್ರಿ ಅವ್ರು ಹೇತ್ ಪಡಕ್ಕಂತ ಹೇತ್ ಇಟ್ರು ಒಮ್ಮೆ ಮಲ್ಯ ನಾ ಮುಂದೆ ಸಣ್ಣಗಿದ್ದೀನಿ ರೀ ಅವಾಗ 100 ರೂಪಾಯಿ ಕೊಡ್ಬೇಳಿವಿ ನಮ್ಮಲ್ಲಿ ಕಿಡಿಗಳಿ ತಿಂತಿದ್ರಿ ಇದು ಮಲ್ಯ ಅವಾಗ ಈಗ ಅವನೇ ಚಾ ಕುಡ್ಲೆ ರೊಕ್ಕ ಲೆಕ್ಕ ಹಾಕ್ರಿ ನೀವು ದೊಡ್ಡವಾಗೇನು ಮಲ್ಲೋಯ್ ಸೊ ಗಾಯ್ಸ್ ನಮ್ಮ ಜೊತೆ ಬನ್ನಿ ನಿಮಗೆ ಒಂದು ಯೂನಿಕ್ ಆದ ಲೆಜೆಂಡ್ಸ್ ಟೀಮ್ ಅನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಇವರು ಬಂದ್ ಮಾಡೋದು ಏನ್ ಟೀ ಕುಡಿತಾ ಇದ್ದೀರಾ ಎಣ್ಣೆ ಹೊಡಿಯಲ್ವಾ ಎಣ್ಣೆ ಕುಡಿಯಲ್ರಿ ಕುಡಿಯಲ್ದ ಹೆಂಗಾಗಿರಿ ಪೂರ ಒಣ ಹೋಗಿರಿ ನಿಮ್ಗೆಲ್ಲ ನೋಡಿದೇನೆ ನೀವು ಆ ಕಡೆ ಹುಮ್ನಾಬಾದ್ ಬಂದಿರೇನ ಹುಮ್ನಾಬಾದ್ ಹಾಸ್ಪಿಟಲ್ ನೋಡಿದೀವಿ ಯಾವ್ದೋ ಹಾಸ್ಪಿಟಲ್ದಾಗ ಇಲ್ಲ ಹುಮ್ನಾಬಾದ್ ಹಾಸ್ಪಿಟಲ್ ನೋಡಿದೀವಿ ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ನೋಡಿದೀನಿ ರೈಟ್ ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ನೋಡಿದೀನಿ ನಿಮ್ಮ ಹೆಂಡತಿ ಸಂಗಡ ನೋಡಿದೇನ ನೀವೇ ಇದ್ರಿ తెలుగు వస్తాయి నాకు కూడా ఆడోగోడు ఉండడానికి చెప్పిన కయ్యడు దొడ్డూరి నిమ్ದು ಕೈ ಭಾರಿ ನೋಡ್ರ ಅವ ಯಾರು ನಿಮ್ ಹಳೆ ತಮ್ಮ ಹಳೆ ತಮ್ಮ ಇವರು ಪಂಚಾಂಗದ ಈ ಪೆಟ್ಟತ್ತಲೇನು ಪಂಚ್ ಗದ್ದಾಲ್ ಹಾವು ಎಂಡಿ ವೇಟ್ ಹಾಕ್ತಾನ್ರಿ ಅವನಿಗೆ ಸಣ್ಣದು ಚಿಪ್ಪು ಬೇಕಂತ ಅಂಕಲ್ ಫುಲ್ ಡಬಲ್ ಮೀನಿಂಗ್ ಹೊಡ್ಲತ್ತ ರೋಪ ಟಂಗು ಕೆಳಗೆ ಮಾತಿರೋದು ನಿಮ್ ಕೈ ಎಷ್ಟು ದೊಡ್ಡ ಒಣ ಕೀಟೆ ಅವ್ರಿ ಕೈ ಪಂಚು ಎಂಡಿ ಆಗಿದಾವ ಎಂಡಿ ಯಾರಿಗ ಹೊಡಿತ್ರಿ ಕೆರಿ ಹೊಡ್ರ ನನಗೆ ಹೊಡು ನಿಮ್ ಕೈ ಹೇಳಲ್ರಿ ಇದು ನಾಲ್ಕು ಮಂದಿ ನಿಮ್ಗೆ ಏನಾಗ್ಯದ ಕಣ್ಣು ಹೋಗ್ಯಾವ ನಿಮ್ದು ಕಣ್ಣು ಹೋಗ್ಯಾವ ನಿಮ್ದು ಕುಂಡಿ ವಂಕ ಕಾಲ್ ವಂಕ ಇವ್ರು ಸರಿಯಾಗಾರ ಜರ ಹೇಳ್ರಿ ನೋಡ ಹ್ಯಾಂಡಿಕ್ಯಾಪ್ ಇಲ್ಲಿ ಚಲೋ ಇದ್ರಿ ರನ್ನಿಂಗ್ ಮಾಡ್ತಾರ ರನ್ನರ್ ಇದ್ರಿ ನೀವು ಓಡ್ರೋಣ ಹೆಂಗ್ ಓಡ್ತೀರಿ ಇವ್ರದ್ದು ಹೈಟ್ ನೋಡ್ಬೋದ್ರಿ ಛೇ ಫೀಟ್ ಅದ ಎದಿ ಜಿಮ್ಮಿಗೆ ಹೋಗ್ತೀರ ನೀವು ಜಿಮ್ಗೆ ಹೋಗ್ತೀನಿ ಅಸಲಕ್ಕೆ ಎದಿ ಉಬ್ಬ್ಯೋ ಪೂರ ಹೆಣ್ಮಕ್ಳು ಇದೀಗ ಅವ ನಿಮ್ ಮಗ ಕಾಕನ ಮಗ ಏನು ಅವ್ರ ಮಗ ಏನು ಹಾ ಹಿಂಗ ಲೆಕ್ಕ ಇಷ್ಟ ಅದ ನೋಡ್ರಿ ಇವ್ರದ್ದು ಫುಲ್ ಒಂದು ಟೀಮ್ ಅದ ರೀ ಇವ್ರದ್ದು 007 ಸೊ ಇವ್ರ ಟೀಮ್ ಫುಲ್ ಲೆಜೆಂಡ್ಸ್ ಇವ್ರೆಲ್ಲ ಸ್ವಲ್ಪ ಫೋನ್ ಪೇ ಇಲ್ರಿ ಯಾಕೆ ಇಲ್ಲ ರೊಕ್ಕ ಇಲ್ರಿ ಎಲ್ಲಿ ರೊಕ್ಕ ಇಲ್ರಿ ನಮ್ಮ ಸೈನಿಕರ ಜೊತೆ ಮಾತಾಡಿದ್ದೇವೆ ನಾವು ಭಾರತ ಸೈನಿಕರು ಇವರೆಲ್ಲ ಏನಾದ ಸರಿಯಾಗಾರ ಈಗ ಎಲ್ಲ ನೋಡ್ರಿ ಅವ್ರ ಮಿಲ್ಟ್ರಿ ಹಂಗಿರ್ಬೇಕು ಅವ್ರು ಹೆಂಗಾರ ಹೆಂಗ ವಿಚಿತ್ರ ಸೌಂಡ್ ಮಾಡತ್ತಾರ ಇವ್ರು ಕಾಗಿ ಮಾಡಿದಂಗೆ ಮಾಡ್ತಾರ ಇವರು ಹಲ್ಲಿ ಮಾಡಿದ ಪ್ಲೇ ಮಾಡ್ತಾರ ಇವರು ಹೊಸ ಸೌಂಡೇ ಮಾಡತ್ತೀರಿ ಇಬ್ಬರು ರೊಕ್ಕ ಕೇಳ್ಬಿಟ್ಟು ಹೊಡಿತೋಣ ನಿಮ್ ಕೈ ಭಾರಿ ನೋಡ್ರಿ ಕುಂಡಿ ಯಾಕೆ ಕೈಲಿ ತಿಳ್ಕೊತೀರಿ ಈ ಕೈ ತಿಳ್ಕೊತೀರಿ ಈ ಕೈಲಿ ಕುಂಡಿ ಊಟ ಮಾಡೋದೇನಿದು ಈ ಕೈ ವಾಸನೆ ನೋಡಂತಾರ ಇದು ಕುಂಡಿ ತಿಳ್ಕೊಂಬ ಸೊ ಜನರಲ್ ಟ್ರೈನಿಂಗ್ ನೋಡ್ರಿ ಫುಲ್ ರಶ್ ಅದ ರೀ ಬೆಳಿಗ್ಗೆ 8 ಗಂಟೆಗೆ ಬರೋ ಟ್ರೈನು ಇವಾಗ 2ಕ್ಕೆ ಬಂತ್ರಿ ಕಾಯ್ದು ಟ್ರೈನ್ ಸಾಕಾಗೋಯ್ತು ನನಗೆ ಊಟನ ಮುಗಿಸ್ಕೊಂಡ ಸೊ ಫೈನಲ್ ನಮಗೆ ಸೀಟ್ ಸಿಗಿತ್ತು ಜಲ್ದಿ ಬಂದಿದ್ದಕ್ಕೆ ಒಳಗೆ ಎಷ್ಟು ಕೂದಾಳಿದ ನೋಡಿದ ಭಾಳ ಜಡಬರಿನ
ಬೆಳಗ್ಗೆ ಮಾರ್ನಿಂಗ್ ಸಿಗ್ತೀನಿ, ಇವಾಗ ಯಾರೋ ಇದ್ದಾರೆ ಅಂತ ಹೇಳು. ಬೆಳಗ್ಗೆ ಸಿಗ್ತೀನಿ. ನಮ್ದು ಏನಪ್ಪಾ ಅಂತಂದ್ರೆ ನಿನ್ನೆ 2ಕ್ಕೆ ಬಿಟ್ಟಿದ್ದು, ಇವಾಗ 7 ಆಗಿದ್ರಿ. ಸೊ ಇವಾಗ ಎಲ್ಲಿ ಅಂದ್ರೆ ತಮಿಳ್ನಾಡಿನ ಕೊಯಮತ್ತೂರಿನ ಭಾಳ ದೂರ, ಇನ್ನೇನು 150 ಕಿಲೋಮೀಟರ್ ದೂರದ. ಸೊ ನೋಡ್ರಿ ಅದು ವಾಶ್ರೂಮ್ದಾಗ ರೀ, ಇದು ಕೀಲು ಬೆಳೆ ನೋಡಿಲ್ರಿ. ಇನ್ನಲ್ಲಿ ವಾಶ್ರೂಮ್ ಕುಂತ ಅಂದ್ರೆ ಯಾರ ಒಂದು ಅಕ್ಕಿ ಹೊಡೆದ್ರೆ ನನ್ನ ಮಾನ ಹರಾಜಾಗಲ್ಲ ರೀ, ನನ್ನ ಮಾನ ಮರ್ಯಾದೆ ಏನಾಗ್ಬಾರ್ದು. ಈ ಕಡೆ ನೋಡಿದ್ರೆ ಮ್ಯಾಗ ಹೋಗೋದು, ಮ್ಯಾಗ ಹೋಗೋದು, ಇದು ಒಳಗೆ ಹೋಗೋದು, ಇಲ್ಲಿ ಬರ್ದಕ್ಕೆ ಬಿಡೋದು. ಜನರಲ್ದು ಭೋಗಿಗಳದ್ದು ಇಷ್ಟೇ ಅವಸ್ಥೆ ಇದೆ. ಜನರಲ್ ಭೋಗಿಗಳಿಗೆ ರೆಸ್ಪೆಕ್ಟೇ ಇಲ್ಲ, ಇಜ್ಜತ್ತಿಲ್ಲ ರೀ. ಜನರಲ್ ದೂರಿಗೆ ಬಿ ಇಜ್ಜತ್ತಿಲ್ಲ, ಜನರಲ್ ಹೋಗಿದ ಪಕ್ಕದೂರಿಗೆ ಬಿ ಇಜ್ಜತ್ತಿಲ್ಲ. ನೀನ್ ರಾತ್ರಿ ಹೆಂಗಾಯ್ದ್ರಿ ಅಂತಂದ್ರೆ ಮಲ್ಕೊಳಗಾಗಿಲ್ಲ. ಇದಿಲ್ರಿ ನನ್ನ ಸಂಗಟ ಬಾಜು ಹೋಗೋ, ನನ್ನ ಸಾಮಾನ ಮೇಲೆ ಅವ ಕಾಲು ಹಾಕೋದು, ಅವ್ನ ಸಾಮಾನ ಮೇಲೆ ನಾ ಕಾಲು ಹಾಕೋದು, ನನ್ನ ಮೇಲೆ ಅವನ ಮೇಲೆ ನಾ ಆ ಖಾಲಿ ಕಿಸ್ ಹೊಡೋದೊಂದು ಫಸ್ಟ್ ಏಡ್ ಮುಗಿಸ್ಕೊಂಬಂದು ಉಳಿತು ನೋಡ್ರಿ. ಅಷ್ಟಗನ ಫುಲ್ ವರ್ಷದ ಅವನ ಮೈಗ ನಮ್ಮ ಮೈಗವ. ಬಟ್ ಜನರಲ್ದಾಗ ಬಂದ್ರೆ ಇಷ್ಟ ಇರ್ತದೆ. ಜನರಲ್ದಾಗ ಬರೋ ಉದ್ದೇಶ ಏನಪ್ಪ ಅಂತಂದ್ರೆ ರೊಕ್ಕ ಸೇವ್ ಮಾಡ್ಬೋದು. ಇವಾಗ ಅಷ್ಟೊಂದೇ ನಮ್ದು ಅರ್ನಿಂಗ್ಸ್ ಇಲ್ಲ, ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು ಅಂತ ತಿಳ್ಕೊಂಡು ನಾ ಏನು ಮಾಡಿದೆ. ಒಳ್ಳೆ ವ್ಯೂ ಬ್ರೋ, ವಾವ್ 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 ವಾವ್, ಚೆನ್ನಾಗಿದೆಯಲ್ಲ ಬ್ರೋ ವ್ಯೂಸ. साक होना गिरती कितना दूर है भैया। लाइफ बॉय साबुन यूज़ करते आप? इतना हम फेस वॉश करे तो हमारा फेस ऐसा है। अब लाइफ बॉय सोप यूज़ कर रहे थे, आपका फेस बहुत गोरा है। आनंद ಬ್ರೋ 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 ಗುಡ್ಡ ನೋಡಿ ಬ್ರೋ, ನಮ್ಮ ಹುಡುಗಡೆ ಒಂದು ಗುಡ್ಡನೂ ಸಿಗಲ್ಲ. ಹೆಂಗೋ ಒಂದು ಅಪರೂಪದ ಮುಳ್ಳಂದಿ ಸಿಕ್ಕಪ್ಪ. ನಾಚಿದ್ರಿ ಒಮ್ಮೆ ಹಳ್ಳಿ ನೋಡ್ರಿ ಅದು. ಸೊ ಇಂಥ ಒಂದು ದೊಡ್ಡ ಗುಡ್ಡದಾಗ ಇಂಥದ್ದೊಂದು ಮನಿ. ಸೊ ಫಾರ್ಮ್ ಹೌಸ್ ಅದರಿ, ಮತ್ತು ಹಿಂಗೆ ಫಾರ್ಮಿಂಗ್, ಟ್ರ್ಯಾಕ್ಟರು. ಸೊ ಸ್ವರ್ಗ ಅಲ್ಲ ಅವರು, ಸ್ವರ್ಗ. ಸೊ ಇದು ಐಸ್ ಆ್ಯಪಲ್ ಐಸ್ ಏನೋ ಅಂತಾರೆ ಅದಕ್ಕೆ. ನೋಡ್ರಿ ಅದು ಮನಿ ನೋಡ್ರಿ, ಹಾಕೊಳ್ಳೋ ಬ್ರೋ ಹೆವೆನು. ಸೊ ಬದುಕಕ್ಕೆ ಬ್ರೋ ದುಡ್ಡು ಬೇಕಾಗಿಲ್ಲ ಬ್ರೋ, ನೆಮ್ಮದಿ ಬೇಕು ಬ್ರೋ. ಸೊ ಸಿಗದೇ ಇದ್ದವ್ರಿಗೆ ಸಿಕ್ಕಾಗ ಒಂಥರ ಖುಷಿ ಆಗುತ್ತೆ, ಸಿಕ್ಕೋರಿಗೆ ಅದ್ರ ಬಗ್ಗೆ ಕಾಳಜಿನೇ ಇರಲ್ಲ. ಸೊ ಅದೇ ರೀತಿ ಪ್ರಪಂಚನೇ ಹಾಗೆ ಬ್ರೋ, ಏನು ಮಾಡೋಕ್ಕಾಗಲ್ಲ. ಮ್ಯಾವ್ ಮತ್ತೆ ಮೀಸಿಂಗ್ ನೋಡ್ರಿ, ಸೇಮ್ ತಮಿಳ್ದವ್ರು ಮೀಸಿಂಗ್ ಇರ್ತವೆ. ಮೊಬೈಲ್ ಚಾರ್ಜ್ ಹಚ್ಚೇನ್ರಿ. ಸೊ ಹಿಂಗೆ ಅದ ನೋಡ್ರಿ ಟ್ರೈನ್. ಸೊ ಹಿಂಗೆ ಟ್ರೈನ್ ನನ್ನ ಕಡೆ ಯಾರೂ ನೋಡ್ಲತ್ತಿಲ್ಲ ರೀ, ಬಟ್ ನನ್ನ ಕಡೆ ಯಾರೋ ನೋಡ್ಲತ್ತಾರ ತಿಳ್ಕೊಂಡು ಈ ಕಡೆ ನೋಡೋದ ಮಾಡ್ಲತ್ತೀನಿ. ನೋಡೋರು ನೋಡೋದಿಲ್ಲ ನಮ್ಮ ಕಡೆ. ತಮಿಳ್ನಾಡು. ಸೊ ತಿರುಪುರ ಏನದ ರೀ ಅಂದ್ರೆ ಇದೊಂದು ದೊಡ್ಡ ಒಂದು ಡಿಸ್ಟಿಕ್ ಅದ ರೀ, ದೊಡ್ಡದಲ್ಲ, ತಮಿಳ್ನಾಡು ಇರೋ ಡಿಸ್ಟಿಕ್ ಅದ ಇದು ನೋಡ್ರಿ. ಇದು ಎ ಸಿ ಇತ್ತು ನಮ್ಮ ಅಪಾರ್ಟ್ಮೆಂಟ್, ಅದು ಜನರಲ್ದಾಗೆ ಬದುಕ್ಲದೇವ್ರು ಹೆಚ್ಚಿ. ನಾವು ಯಾವಾಗಿನ ಎ ಸಿದಾಗ ಹೋಗ್ತೇವೋ ಗೊತ್ತಿಲ್ಲ. ಸೊ ಈ ತಿರುಪುರ್ಗೆ ಬಂದೆವು. ಸೊ ಮುಂದಿನ ಏನದಪ್ಪ ಅಂದ್ರೆ ನಾ ಈಗ ತಮಿಳಿಯನ್ಸ್ ನೋಡ್ರಿ ಅಣ್ಣ ಹೆಂಗಿರ್ದ. ಸರ್ ನಮಸ್ಕಾರ, ವಣಕಂ ಹೆಂಗಾರ ನೋಡ್ರಿ ವಣಕಂ ಅನ್ಕೋತ. ಮುಂದೆ ನಾನು ತಮಿಳ್ನಾಡ್ದಾಗ ಏನು ಯಾರು ಸಿಕೊಂಡು ಜಗಳ ಆಡುತ್ತೆ, ಯಾರು ನನಗೆ ಹೊಡಿತಾರ, ಯಾರು ನನ್ನ ಕೈಲಿ ಹೊಡ್ಸ್ಕೋತಾರ. ಸೊ ಅವಾಗ ಬಂದಿರ ಜಸ್ಟ್. ಸೊ ಮುಂದಿನ ಬ್ಲಾಗ್ದಾಗ ಇರುತ್ತೆ ನೋಡ್ರಿ.